ನನಗೆ ಸೌಭಾಗ್ಯ ಏನಪ್ಪ ಅಂದರೆ ಚಿಕ್ಕ ವಯಸ್ಸಲ್ಲಿ ಶಂಕರಣ್ಣ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿದೆ. ಅದಾದ ಮೇಲೆ ನಮ್ಮ ಡಿ ಬಾಸ್ ಅಂತಾರೆ ಅವ್ರ ಜೊತೆನೂ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಅದ್ಭುತ. ಅದು ಯಾವ ಸಿನಿಮಾ? ಸಾರಥಿ ಪಿಕ್ಚರಲ್ಲಿ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಆ್ಯಕ್ಟ್ ಮಾಡಿದೆ. ಆಮೇಲೆ ದುನಿಯಾ ವಿಜಯ್ ಸಾರು ಅವರು ರಿಂಗ್ ರೋಡ್ ಶುಭ ಅಂತ ಪಿಕ್ಚರು ಅದರಲ್ಲಿ ಮಾಡಿದೆ, ಒಂದೊಳ್ಳೆ ಅವಕಾಶ. ಅದಾದಮೇಲೆ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಪಿಕ್ಚರ್, ಅವ್ರದ್ದು ಫಸ್ಟ್ ಪಿಕ್ಚರ್ ಹೀರೋ ಪಿಕ್ಚರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ರೋಲ್ ಮಾಡಿದ್ದೆ, ಕಾಮಿಡಿ. ಅದಾದಮೇಲೆ ಅವ್ರ ಪಿಕ್ಚರಲ್ಲೂ ಆ್ಯಕ್ಟ್ ಮಾಡಿದೆ. ಟೈಸನ್ ಅಂತ ಪಿಕ್ಚರು ಅದರಲ್ಲೂ ಅವಕಾಶ ಮಾಡಿಕೊಟ್ರು ನಿರ್ದೇಶಕರು. ಆಮೇಲೆ ಇನ್ನೊಂದೇನಾಗುತ್ತೆ, ನಾವು ಕಲಾವಿದರು ಪ್ರತಿಯೊಬ್ಬ ನಿರ್ದೇಶಕರಿಗೂ ಹೋಗಿ ಕೇಳೋಕ್ಕಾಗಲ್ಲ, ಆಯಿತಾ. ನಿರ್ದೇಶಕರು ಆದವರು ಯಾರ್ಯಾರು ನಮ್ಮ ಇಂಡಸ್ಟ್ರಿನಲ್ಲಿ ಮಾಡ್ತಾರೆ ಅವ್ರನ್ನ ಕರೆಸಿ ಮಾಡಿಸ್ಬೇಕು ಅನ್ನೋ ಪ್ರೀತಿ ಇರಬೇಕು. ನಾನು ಅದೇ ಕೇಳ್ಕೊಳ್ಳೋದು. ಏನಪ್ಪ ಅಂದರೆ ಯಾರ್ಯಾರು ಸುಮ್ಮನೆ ಕೂತಿದ್ದಾರೆ, ನಮ್ಮಂಥವ್ರು ಕೆಲಸ ಕೊಡಿ, ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಇಷ್ಟೇ ಇಟ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಚಿತ್ರಗಳು ನಾವು ಕೊಡಬೇಕು ಅಂತ ಅದು ಇಷ್ಟ ಇದೆ. ನೋಡೋಣ ಭಗವಂತ ಯಾವಾಗ ಅನುಗ್ರಹಿಸ್ತಾನೋ ಅಲ್ಲಿವರೆಗೂ ಕಾಯ್ತಾ ಇದ್ದೀವಿ. ಈ ಎಲ್ಲ ಕಿವಿ ಮಾತುಗಳನ್ನು ಇಟ್ಕೊಂಡು ಈಗ ನೀವು ನಮ್ಮ ಸರ್ಕಾರದಿಂದ, ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ ಯಾವುದೇ ರೀತಿ ನಿರೀಕ್ಷೆಗಳು ನಿಮ್ಮ ಕಡೆಯಿಂದ ಇದೆ? ನೋಡಿ, ಮೊದಲು ನಾವೆಲ್ಲ ಇದ್ದಿದ್ದು ಮಡ್ರಾಸಲ್ಲಿ. ಆವಾಗ ಏನಾಗಿತ್ತು, ಕನ್ನಡ ಚಿತ್ರರಂಗ ಮಡ್ರಾಸಲ್ಲಿತ್ತು. ಈಗ ಇಲ್ಲಿ ಬಂದಿರೋದು ಹೆಂಗೆ ಅಂದರೆ, ನಮ್ಮ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ಅವರು ಒಂದು ಅನೌನ್ಸ್ ಮಾಡಿದ್ರು. ಏನಪ್ಪ ಅಂತಂದರೆ, ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲೇ ಮಾಡಿದರೆ ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ ಅಂತ. ಆವಾಗ ಇಲ್ಲಿ ಕಲಾವಿದರು ಹುಟ್ಕೊಂಡ್ರು. ಆಮೇಲೆ ಇಲ್ಲಿ ಕನ್ನಡ ಚಿತ್ರಗಳ ಶೂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಅನೇಕ ಟೆಕ್ನಿಷಿಯನ್ಗಳು ಬಂದರು. ಇವತ್ತಿಗೂ ಅನೇಕ ಟೆಕ್ನಿಷಿಯನ್ಸ್ಗಳು, ಇವತ್ತಿಗೂ ಅನೇಕ ಹೊಸ ಕಲಾವಿದರುಗಳು ಬರ್ತಾ ಇರೋದು. ಅದಕ್ಕೆಲ್ಲ ಕಾರಣ ನಮ್ಮ ರಾಮಕೃಷ್ಣ ಹೆಗಡೆ ಅವರು. ರಾಮಕೃಷ್ಣ ಹೆಗಡೆ ಅವ್ರನ್ನ ಕೇಳ್ಕೊಂಡಿದ್ಯಾರೋ ಇದೇ ನಮ್ಮ ಶಂಕರಣ್ಣ ಅವರು. ಆವಾಗ ಅಲ್ಲಿ ಸ್ಟುಡಿಯೋಗಳಿರಲಿಲ್ಲ, ಇಲ್ಲಿ ಸ್ಟುಡಿಯೋ ಮಾಡಿದ್ರು, ಸಂಕೇತ್ ಅಂತ. ನಾವಲ್ಲೆಲ್ಲ ಡಬ್ಬಿಂಗ್ ಮಾಡಿದ್ದೀವಿ ಸುಮಾರು ಪಿಕ್ಚರ್ಗಳು. ಸೊ ಹಾಗಾಗಿ ಎಲ್ಲ ಇಲ್ಲೇ ಆಗಿರೋದ್ರಿಂದ ಇಲ್ಲಿ ಉತ್ತೇಜನ ಸಿಕ್ತು. ಇಲ್ಲಿ ಇವಾಗ ಎಲ್ಲ ಟೆಕ್ನಿಷಿಯನಿಂದ ಹಿಡಿದು ಎಲ್ಲ ಉದ್ಭವ ಆಗ್ತಾ ಇದ್ದಾರೆ. ಖುಷಿ ಆಗುತ್ತೆ ಒಂಥರ. ಹೌದು, ತುಂಬ ಅದ್ಭುತವಾದಂಥ ವಿಚಾರಗಳು. ಈಗ ಸರ್ಕಾರ ಏನು ಮಾಡ್ತಾ ಇದೆ, ಏನಿಲ್ಲ, ಕಲಾವಿದರಿಗೆ ನೋಡಿ, ಚಾನ್ಸ್ ಸಿಕ್ಕಿದಾಗ ದುಡ್ಡು ಸಿಗುತ್ತೆ, ಚಾನ್ಸಸ್ ಸಿಕ್ಕಲಿಲ್ಲ ಅಂದರೆ ಏನೂ ಇಲ್ಲ. ಸೊ ಅವರುಗಳಿಗೆ ಏನಾರು ಒಂದು ತಿಂಗಳಿಗೆ ಬರೋ ಅಂಥದ್ದು. ಕೆಲವರು ಕಲಾವಿದರಂತೂ ಇವಾಗ ನಮ್ಮ ತಂದೆನೇ ಅವ್ರಿಗೆ ಹುಷಾರಿರಲಿಲ್ಲ, ಆವಾಗ ಇಂಡಸ್ಟ್ರಿನೇ ಕೇರ್ ಮಾಡಲಿಲ್ಲ. ಸೊ ನಮ್ಮ ತಂದೆಯವರು ಟೋಟಲ್ಲಾಗಿ ಎಷ್ಟು ಚಿತ್ರಕ್ಕೆ ಸಂಭಾಷಣೆ ಬರೆದ್ರು ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ 260 ಚಿತ್ರ, ಅದರಲ್ಲಿ 100 ಚಿತ್ರ 100 ದಿನ ಓಡಿದೆ. ಹೆಸರು ಹೇಳ್ತೀನಿ, ಒಂದು ಸ್ವಲ್ಪ ಹೇಳ್ತೀನಿ. 100 ಚಿತ್ರಗಳು 100 ದಿನ, 100 ಚಿತ್ರಗಳು 100 ದಿನ ಅಂದರೆ 100 ಚಿತ್ರಕ್ಕೆ ಸಂಭಾಷಣೆ ಬರೆದು 100 ಜನ ಪ್ರೊಡ್ಯೂಸರ್ಗೆ ದುಡ್ಡು ಮಾಡಿಕೊಟ್ಟಿದ್ದಾರೆ. ಯಾವುದು? ಗೌರಿ ಗಣೇಶ, ಗಣೇಶನ ಮದುವೆ, ಸಾಂಗ್ಲಿಯಾನ, SP ಸಾಂಗ್ಲಿಯಾನ, ಆಮೇಲೆ ರುಸ್ತುಮ್ ಜೋಡಿ, ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಹೃದಯ ಗೀತೆ. ಎಷ್ಟು ಪಿಕ್ಚರ್ಗಳು, ಇಷ್ಟು ಪಿಕ್ಚರ್ಗಳು ಒಳ್ಳೆ ಹೆಸರು ತಂದು ಕೊಟ್ಟಿದೆ, ಒಳ್ಳೆ ನಿರ್ಮಾಪಕರಿಗೂ ಒಳ್ಳೆ ದುಡ್ಡು ಕೊಟ್ಟಿದೆ. ಅಷ್ಟಿದ್ರೂ ಕೂಡ
ಎಲ್ಲೋ ಒಂಥರ ಕೊರತೆ. ಯಾಕೆ? ಕಂಟೆಂಟ್ ಇಲ್ಲ. ಯಾಕೆ ಅಂದರೆ ರೈಟ್ರುಗಳ ಕೊರತೆ ಇಲ್ಲಿದೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ ಸ್ವಾಮಿ, ನೀವು ಹುಡುಕ್ತಾ ಇಲ್ಲ ಅಷ್ಟೇ. ಇಲ್ಲ. ನೀವು ಹೆಕ್ಕಿ ಹಿಡಿಬೇಕು. ನಮ್ಮ ಇವಾಗ ಮಾಲ್ಗುಡಿ ಡೇಸಲ್ಲಿ ನಮ್ಮಂಥವ್ರಿಗೆ ಅವಕಾಶ ಸಿಕ್ಕಿರೋದೆ ಅದು ಹೇಗಾಯಿತು? ಹುಡುಕ್ಬೇಕು. ಆ ಥರ ಹುಡುಕಿದ್ರು. ಇವಾಗ ಎಲ್ಲರಿಗೂ ಗೊತ್ತಿದ್ದಾರೆ. ಇವಾಗ ಮೊಬೈಲ್ ಬಂದಿರೋದ್ರಿಂದ ಈ ಥರ ಈ ಕಾರ್ಯಕ್ರಮ ನೋಡೇ ಆದ್ರೂ ಯಾರು ಒಲವು ತೋರಿಸಿ ಏನೋ ಕೃಪೆ ಮಾಡಿ ಅವಕಾಶಗಳು ಕೊಟ್ಟರೆ ನಾವು ಮಾಡೋದಕ್ಕಂತೂ ತಯಾರಿದ್ದೀವಿ. ಯಾವುದಾರು ಕೊಡಿ, ಆ್ಯಕ್ಟಿಂಗ್ ಮಾಡಿಸಿ ನಾವು ಆ್ಯಕ್ಟ್ ಮಾಡ್ತೀವಿ. ಆಮೇಲೆ ಸಂಭಾಷಣೆ ಮಾಡ್ತೀವಿ, ಕತೆ ಮಾಡಿಕೊಡ್ತೀವಿ, ನಿರ್ದೇಶನ ಮಾಡ್ತೀವಿ. ಅವಕಾಶಗಳು ಬೇಕು. ನಿಮ್ಮ ಕಾರ್ಯಕ್ರಮದ ಮುಖಾಂತರ ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಅವಕಾಶಗಳು ಕೊಡಿ ಅಂತ.